ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡಿಕೆ ಸುರೇಶ್ ಅವರ ಸಹೋದರಿ ನಾನು ಅವ್ರ ಗೊತ್ತು ಇವ್ರ ಗೊತ್ತು ಅಂತ ಈ ಚಿನ್ನ ವಂಚನೆ ಮಾಡಿದ್ಲಲ್ಲ ಐಶ್ವರ್ಯ ಗೌಡ, ಒಂದ್ಸರಿ ರೀಕಾಲ್ ಮಾಡ್ತೀವಿ ಈ ಪ್ರಕರಣ ಏನು ಅಂತ. ಬಹುತೇಕರಿಗೆ ಈ ಪ್ರಕರಣ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಈಗ ಅದೇ ಐಶ್ವರ್ಯ ಗೌಡಗೆ ಸಂಕಷ್ಟ ಅಂತೆ ನೋಡಿ. ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಸಹೋದರಿ ಅಂತ ಹೇಳಿ ವಂಚನೆ ಮಾಡಿದ್ಲಲ್ಲ, ಸುರೇಶ್ ಸಿಸ್ಟರ್ ಅಂತ ಬಿಲ್ಡಪ್ ಕೊಟ್ಟಿದ್ದ ಐಶ್ವರ್ಯ ಗೌಡಗೆ ಈಗ ಸಂಕಷ್ಟ ಅಂತೆ. ಮಾಜಿ ಸಂಸದ ಡಿಕೆ ಸುರೇಶ್ ಹೆಸರಲ್ಲಿ ಚಿನ್ನ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುರೇಶ್ ಸಿಸ್ಟರ್ ಅಂತ ಬಿಲ್ಡಪ್ ಕೊಟ್ಟಿದ್ದ ಐಶ್ವರ್ಯ ಗೌಡಗೆ ಸಂಕಷ್ಟ ಎದುರಾಗಿದೆ. ಗೋಲ್ಮಾಲ್ ಕೇಸಲ್ಲಿ ಐಶ್ವರ್ಯ ಗೌಡಗೆ ಬಂಧನದ ಭೀತಿ ಕಾಡ್ತಾ ಇದೆ. 100 ಕೋಟಿಗೂ ಹೆಚ್ಚು ವಂಚನೆಯಲ್ಲಿ ಈ ಐಶ್ವರ್ಯ ತಗಲಾಕೊಂಡಿದ್ದಾಳಂತೆ. ಎರಡೆರಡು ಹೆಸರು ಇಟ್ಕೊಂಡು ಹೈ ಪ್ರೊಫೈಲ್ ಗೋಲ್ಡ್ ದೋಖಾ ಮಾಡಿರುವಂತಹ ಸ್ಟೋರಿ. ಈಕೆಯ ಬಲೆಯಲ್ಲಿ ದೊಡ್ಡವರ ಹೆಸರು ಕೂಡ ಈ ಹಿಂದೆ ಕೇಳೋದಕ್ಕೆ ಸಿಕ್ಕಿದೆ. ಅದೆಷ್ಟು ಬಾರಿ ಈಕೆಯನ್ನ ಅರೆಸ್ಟ್ ಮಾಡಿದಾರೋ, ಅದೆಷ್ಟು ಬಾರಿ ಈಕೆಗೆ ಜಾಮೀನು ಸಿಕ್ಕಿದೆಯೋ, ಅದೆಷ್ಟು ಬಾರಿ ಈಕೆ ಆಚೆ ಬಂದಿದ್ದಾಳ ಲೆಕ್ಕ ಅಲ್ಲ. ಬಟ್ ಈ ಬಾರಿ ಅಸಲಿಗೆ ಆಕೆಗೆ ಸಂಕಷ್ಟ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಈಕೆಯನ್ನ ಅರೆಸ್ಟ್ ಮಾಡಿದಾಗ ಪೊಲೀಸರು ಮಾಡಿರುವಂತಹ ತಪ್ಪುಗಳ ಬಗ್ಗೆ ಕೂಡ ನಾವು ಗಮನಿಸಿದ್ವಿ. ಯಾಕಂದ್ರೆ ಇಷ್ಟೆಲ್ಲ ಗೋಲ್ಡ್ ವಂಚನೆ ಆಗಿದೆ, ಸರಿಯಾಗಿ ದಾಖಲಾತಿಗಳಿಲ್ಲದೆ ಆಕೆಯನ್ನ ಅರೆಸ್ಟ್ ಮಾಡದಂತೆ ಸೂಕ್ತ ಸಾಕ್ಷ್ಯಾಧಾರಗಳಿಲ್ಲ ಅಂತ ಆಕೆ ಜಾಮೀನು ಬೇರೆ ಸಿಕ್ಕಿತ್ತು ಈ ಹಿಂದೆ. ಮತ್ತೆ ಈಗ ಒನ್ಸ್ ಅಗೇನ್ ಬಂಧನದ ಭೀತಿ ಎದುರಿಸ್ತಿದ್ದಾರೆ ಐಶ್ವರ್ಯ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಗೋಲ್ಡ್ ವಂಚನೆ ಕೇಸ್ ಇದು. ನನಗೆ ಡಿಕೆ ಸುರೇಶ್ ಅವ್ರ ಗೊತ್ತು, ನನ್ನ ಸ್ವಂತ ಅಣ್ಣ ಅಂತ ಹೇಳಿ ಮಾತನಾಡಿರುವಂತಹ ಒಂದಷ್ಟು ಆಡಿಯೋಗಳು ಕೂಡ ವೈರಲ್ ಆಗಿತ್ತು. ನಟ ಧರ್ಮನ ವಾಯ್ಸ್ ಸ್ಯಾಂಪಲ್ ರಿಪೋರ್ಟ್ಗೆ ಸಿಐಡಿ ಅಧಿಕಾರಿಗಳು ಕಾಯ್ತಿದ್ದಾರಂತೆ. ವಾಯ್ಸ್ ಸ್ಯಾಂಪಲ್ ಸಂಗ್ರಹಕ್ಕೆ ಕೋರ್ಟ್ ಅನುಮತಿ ಪಡೆದು ಎಫ್ಎಸ್ಎಲ್ಗೆ ರವಾನೆ ಮಾಡಬೇಕು ಅಂತ ಪೊಲೀಸರು ಕಾಯ್ತಿದ್ದಾರೆ. ವಂಚನೆ ವೇಳೆ ಡಿಕೆ ಸುರೇಶ್ ರೀತಿ ನಟ ಧರ್ಮ ಮಾತನಾಡಿರುವಂತಹ ಗಂಭೀರ ಆರೋಪ ಇದೆ. ಡಿಕೆ ಸುರೇಶ್ ರೀತಿ ಮಿಮಿಕ್ರಿ ಮಾಡಿ ಮಾತನಾಡಿರುವಂತಹ ಆರೋಪ ಧರ್ಮ ಅವರ ಮೇಲೆ. ಆರೋಪ ಸಂಬಂಧ ವಾಯ್ಸ್ ಸ್ಯಾಂಪಲ್ ರಿಪೋರ್ಟ್ಗಾಗಿ ಸಿಐಡಿ ಅಧಿಕಾರಿಗಳು ವೇಟ್ ಮಾಡ್ತಿದ್ದಾರೆ. ಗೋಲ್ಮಾಲ್ ಕೇಸಲ್ಲಿ ಸ್ಯಾಂಡಲ್ವುಡ್ ನಟನಿಗೆ ಮತ್ತೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಮಾಜಿ ಸಂಸದ ಡಿಕೆ ಸುರೇಶ್ ಗೊತ್ತು ಸರ್, ಅವ್ರ ಗೊತ್ತು, ನಮ್ ಸ್ವಂತ ಅಣ್ಣ ಅಂತೆಲ್ಲ ಈಕೆ ಗೋಲ್ಡ್ ಅಂಗಡಿಯ ಮಾಲೀಕರಿಗೆ ವಂಚನೆ ಮಾಡಿದ್ ಹಿಂಗೆ. ಯಾರು ಮಾತಾಡಿದ್ರು ಫೋನ್ ಕನೆಕ್ಟ್ ಮಾಡಿಕೊಟ್ಟಾಗ ಅಂತ ಅಂದ್ರೆ ನಟ ಧರ್ಮ ಅವರ ಮೇಲೆ ಆರೋಪ ಇದೆ. ಯಥಾವತ್ತಾಗಿ ಡಿಕೆ ಸುರೇಶ್ ಅವ್ರು ಹೆಂಗ್ ಮಾತಾಡ್ತಾರೋ ಅದೇ ರೀತಿ ಮಾತನಾಡಿ ಕುಸಲಾಯಿಸಿತ್ತು ಈ ಗ್ಯಾಂಗ್ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬಂದಿರೋದ್ರಿಂದ ಸಿಐಡಿ ಅಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ. ಎಫ್ಎಸ್ಎಲ್ ರಿಪೋರ್ಟ್ಗೆ ಕಾಯ್ತಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗಿರೀಶ್, ಹೈ ಪ್ರೊಫೈಲ್ ವಂಚನೆ ಕೇಸ್ ಎಲ್ಲಿಗೆ ಬಂತು ಅಂತ ಈಗ ತಾನೇ ಗಮನಿಸ್ತಾ ಇದೆ. ಆಕೆನ ಎಷ್ಟು ಬಾರಿ ಅರೆಸ್ಟ್ ಮಾಡಿದರೋ, ಅದೆಷ್ಟು ಬಾರಿ ಜಾಮೀನು ಸಿಕ್ಕಿದೆಯೋ ಲೆಕ್ಕ ಅಲ್ಲ. ಯಾಕಂದ್ರೆ ದೊಡ್ಡವರ ಪ್ರಭಾವ ಇದೆ ಅಂತೆಲ್ಲ ಕೇಳ್ಪಡ್ತಾ ಇದ್ವಿ. ಈ ಬಾರಿ ಅಸಲಿಗೂ ಆಕೆಗೆ ಸಂಕಷ್ಟನ ಯಾವ ರೀತಿ ಮಾಹಿತಿ ಕಲೆ ಹಾಕ್ತಿದ್ದಾರೆ ಪೊಲೀಸರು ಅಂತ? ಶ್ರುತಿ, ಹೈ ಪ್ರೊಫೈಲ್ ಕೇಸ್ ಏನಿದೆ ಇದರಲ್ಲಿ ಯಾವ ರೀತಿ ಒಂದು ವಂಚನೆನ ಮಾಡಬಹುದು ಅಂತ ತೋರಿಸ್ಕೊಟ್ರು. ಆ ಒಂದು ಹೆಸರಲ್ಲಿ ಐಶ್ವರ್ಯ ಗೌಡ, ಅದೇ ರೀತಿ ಅವರ ಪತಿಯಾದಂತಹ ಹರೀಶ್ ಅವರ ಹೆಸರು ಮುಂಚೂಣಿಯಲ್ಲಿದೆ ಅಂತಾನೆ ಹೇಳ್ಬೋದು. ಇವರ ಒಂದು ಮೋಡಸ್ ಆಫ್ ಆಪರೆಂಟ್ ಏನು ಅಂತ ನಾವು ನೋಡ್ತಾ ಹೋದ್ರೆ, ಯಾವ್ದಾದ್ರು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಅದರಲ್ಲಿ ಬಾಡಿ ಗಾರ್ಡ್ ಆಗಿರ್ಬೋದು, ಅದೇ ರೀತಿ ಗನ್ಮ್ಯಾನ್ ಗಳನ್ನ ಕರೆದುಕೊಂಡು ಹೋಗಿ ನೋಡುಗರು ಯಾರಿರ್ತಾರೆ ಅಲ್ಲಿ ಸಭಿಕರಾಗಿರ್ಬೋದು ಅಥವಾ ನೋಡುಗರಿಗೆ ಓಕೆ ಇವರು ತುಂಬಾ ದೊಡ್ಡ ವ್ಯಕ್ತಿಗಳು ಅನ್ನುವ ರೀತಿಯಲ್ಲಿ ಬಿಂಬಿಸ್ಕೊಳ್ತಾ ಇದ್ರು. ಅದೇ ರೀತಿ ಯಾರಾದ್ರೂ ಫಂಕ್ಷನ್ ಗಳಿಗೆ ಬಂದ್ರೆ ಅವರಿಗೆ ದೊಡ್ಡ ಮಟ್ಟದ ಒಂದು ಗಿಫ್ಟ್ ಗಳನ್ನ ಕೊಟ್ಟು ಅವ್ರನ್ನ ಕಳಿಸ್ತಾ ಇದ್ರು. ಅದೇ ರೀತಿ ಇವರು ರಿಕವರಿಯನ್ನು ಕೂಡ ಮಾಡ್ತಾ ಇದ್ರು. ನಮ್ಮ ಬಳಿ ಹೂಡಿಕೆಯನ್ನ ಮಾಡಿ ನಮಗೆ ದೊಡ್ಡ ರಾಜಕಾರಣಿಗಳು ಪರಿಚಯ ಇದ್ದಾರೆ ಅನ್ನುವ ನಿಟ್ಟಿನಲ್ಲಿ ನಾನು ಡಿಕೆ ಶಿವಕುಮಾರ್, ಅದೇ ರೀತಿ ಡಿಕೆ ಸುರೇಶ್ ಅವರ ತಂಗಿ ಅಂತ ಹೇಳ್ಕೊಂಡು ಸಾಕಷ್ಟು ರೀತಿಯಲ್ಲಿ ಗೋಲ್ಮಾಲ್ ಅನ್ನ ಮಾಡಿ ಒಂದು ಕಡೆ ಹಣ ಆಸ್ತಿಗಳನ್ನ ಪೀಕ್ತಾ ಹೋದ್ರೆ, ಇನ್ನೊಂದು ಕಡೆ ರಿಯಲ್ ಎಸ್ಟೇಟ್ ಅಲ್ಲಿ ಇವರು ಹೂಡಿಕೆಯನ್ನ ಮಾಡ್ತಾ ಹೋದ್ರು. ಇದೇ ರೀತಿ ವರಾಹಿ ಗೋಲ್ಡ್ ಆಫ್ ವರ್ಲ್ಡ್ ಅಂತ ಏನಿದೆ ಆ ಒಂದು ಕಂಪನಿಯ ಮಾಲೀಕರಿಗೆ ಸುಮಾರು 8 ಕೋಟಿ ವಂಚನೆಯನ್ನ ಮಾಡಿದ್ರು. ಅದೇ ರೀತಿ ಬೆಂಗಳೂರಿನ ಖ್ಯಾತ
ಡಾಕ್ಟರ್ ಏನಿದ್ದಾರೆ, ಮಹಿಳಾ ಡಾಕ್ಟರ್, ಅವರಿಗೂ ಕೂಡ 3 ಕೋಟಿ ವಂಚನೆಯನ್ನ ಮಾಡಿದ್ರು. ವಾಪಸ್ ಯಾವಾಗ ಹಣವನ್ನ ಕೇಳಲಿಕ್ಕೆ ಬರ್ತಾರೆ ಆ ಸಂದರ್ಭದಲ್ಲಿ ಮೊದಲನೇ ಹಂತವಾಗಿ ರಾಜಕಾರಣಿಗಳ ಹೆಸರನ್ನ ಹೇಳಿಕೊಂಡು ಇವರಿಗೆ ಕರೆಯನ್ನ ಮಾಡಿಸೋದು. ಆ ಒಂದು ನಿಟ್ಟಿನಲ್ಲಿ ಕನ್ನಡದ ಖ್ಯಾತ ನಟ ಧರ್ಮ ಅವರ ಹೆಸರು ಕೂಡ ತಗಲಾಕೊಂಡಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಡಿ.ಕೆ. ಸುರೇಶ್ ಅವರ ಹೆಸರನ್ನ ಇವರು ಮಿಮಿಕ್ರಿ ಮಾಡಿ ಮಾತನಾಡಿದ್ದಾರೆ. ಅವರ ರೀತಿಯಲ್ಲೇ ಮಾತನಾಡಿ ನಾನಿದ್ದೀನಿ ನಿಮಗೆ, ನಿಮ್ಮ ಹಣ ಎಲ್ಲೂ ಹೋಗೋದಿಲ್ಲ ಎನ್ನುವ ಮೊದಲ ಹಂತದ ಒಂದು ರೀತಿಯ ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದ್ರು. ನಂತರದಲ್ಲಿ ಯಾವಾಗ ಡಿ.ಕೆ. ಸುರೇಶ್ ಅವರ ಈ ಒಂದು ವಾಯ್ಸ್ ಸುಳ್ಳು ಅಂತ ಗೊತ್ತಾಗುತ್ತೋ ನಂತರದಲ್ಲಿ ಬೆದರಿಕೆ ಅಸ್ತ್ರವನ್ನು ಉಪಯೋಗಿಸ್ತಾ ಇದ್ರು. ಅದೇ ರೀತಿ ಯಾವಾಗ ಬೆಂಗಳೂರಿನ ಪೊಲೀಸ್ ಠಾಣೆಯಲ್ಲಿ ಚಂದ್ರ ಲೇಔಟ್ ಆಗಿರ್ಬೋದು, ಅದೇ ರೀತಿ ರಾಜರಾಜೇಶ್ವರಿ ನಗರ ಠಾಣೆಗಳಲ್ಲಿ ಯಾವಾಗ ಕಂಪ್ಲೇಂಟ್ ದಾಖಲಾಗುತ್ತೋ ನಂತರದಲ್ಲಿ ಆ ಒಂದು ಕೇಸ್ಗೆ ಇಡಿ ಅಧಿಕೃತವಾಗಿ ಎಂಟ್ರಿನ ತಗೊಳುತ್ತೆ. ಇಡಿ ಸುಮಾರು 5 ಕೋಟಿ ರೂಪಾಯಿ ಅನಧಿಕೃತ ಆಸ್ತಿಯನ್ನ ಜಪ್ತಿ ಮಾಡುತ್ತೆ. ನಂತರದಲ್ಲಿ ಈ ಒಂದು ಕೇಸ್ ಕರ್ನಾಟಕ ಸರ್ಕಾರ ಸಿಐಡಿಗೆ ವರ್ಗಾವಣೆ ಮಾಡುತ್ತೆ. ಸಿಐಡಿ ಇದೇ ತಿಂಗಳ ಸುಮಾರು 23ನೇ ತಾರೀಕು ಅಥವಾ 24ನೇ ತಾರೀಕು ಬೆಂಗಳೂರಿನ ಹೈಕೋರ್ಟ್ಗೆ ಒಂದು ವರದಿಯನ್ನು ಸಲ್ಲಿಕೆ ಮಾಡುತ್ತೆ. ಅದರಲ್ಲಿ ಅತಿ ಪ್ರಮುಖವಾಗಿ ಏನು ಈ ಇಬ್ಬರು ಆರೋಪಿಗಳಿದ್ದಾರೆ, ಹರೀಶ್ ಹಾಗೂ ಐಶ್ವರ್ಯ ಗೌಡ, ತನಿಖೆಗೆ ಸರಿಯಾಗಿ ಸಹಕಾರವನ್ನ ಮಾಡ್ತಾ ಇಲ್ಲ ಅನ್ನುವ ನಿಟ್ಟಿನಲ್ಲಿ ಈಗೇನು ಜಾಮೀನ್ ಇದೆ ಅದನ್ನ ರದ್ದನ್ನು ಮಾಡಿ ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಸಿದೆ. ಹೀಗಾಗಿ ಸದ್ಯ ಆರಾಮವಾಗಿ ಜಾಮೀನಿನಲ್ಲಿದ್ದಾರೆ. ಇನ್ನು ಕೆಲವು ದಿನಗಳಲ್ಲಿ ಅವರನ್ನ ಅರೆಸ್ಟ್ ಮಾಡಿ ಪುನಃ ಅವರನ್ನ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿ ವಿಚಾರಣೆ ಮಾಡುವ ಎಲ್ಲ ಸಾಧ್ಯತೆ ಇದೆ. ಸುಮಾರು 100 ಕೋಟಿಗೂ ಅಧಿಕವಾದಂತಹ ಮೊತ್ತ ಏನಿದೆ ಅಷ್ಟು ವಂಚನೆ ಮೇಲ್ನೋಟಿಗೆ ಕಂಡು ಬರ್ತಾ ಇದೆ. ಶ್ರುತಿ, ಕಾದು ನೋಡ್ಬೇಕಾಗಿದೆ ಸಿಐಡಿ ಅಧಿಕಾರಿಗಳು ಇನ್ಯಾವ ಮಾಹಿತಿಯನ್ನ ತೆಗೆದುಕೊಳ್ಬಹುದು ಅಂತ. ಓಕೆ ಗಿರೀಶ್, ಧನ್ಯವಾದಗಳು ತಮ್ಮೆಲ್ಲ